ನಮಸ್ಕಾರ, ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಮನೆಯ ಮಗಳು ಆಶಾ ಕಾರ್ಯಕರ್ತಿ ಗೌರಿ ಹೊಸ್ಮನ್ ಮಾಡುವ. ನಮಸ್ಕಾರಗಳು. ಇವತ್ತಿನ ಉದ್ದೇಶ ಜಂತುಹುಳದ ಮಾತ್ರೆಯನ್ನು ಕೊಡುವುದಿದೆ ಇವತ್ತು. ಹಾಗಾಗಿ ನಾವು ಇವತ್ತು ಜಂತುಹುಳ ಮಾತ್ರೆಯನ್ನು ಕೊಡ್ತಾ ಇದ್ದೀವಿ. ಶಾಲೆಗೆ ಹೋಗ್ತಾ ಇದ್ದೀವಿ, ಶಾಲೆ ಮಕ್ಕಳಿಗೆ ಕೊಡಬೇಕು. ನಮ್ಮ ಡಿಪಾರ್ಟ್ಮೆಂಟ್ಗಳಿಂದ ಹೋಗಿ ನಾವು ಮುಖ್ಯ ಗುರುಗಳಿಗೆ ಮಾತ್ರೆಗಳನ್ನು ಕೊಟ್ಟು ಬರ್ತೀವಿ. ಶಾಲೆ ಮಕ್ಕಳಿಗೆ ಕೊಡಬೇಕು. ಆಮೇಲೆ ಅಂಗನವಾಡಿ ಕಾರ್ಯಕರ್ತರಿಗೂ ಸಹ ಅವ್ರಿಗೂ ಟ್ರೈನಿಂಗ್ ಆಗಿರುತ್ತೆ, ಅವರಿಗೆ ಮಾತ್ರೆ ಕೊಡಬೇಕು. ಆಮೇಲೆ ನಂತರ ಇನ್ನು ಉಳಿದ 19 ವರ್ಷ ಇರುವಂಥ ಎಲ್ಲ ಮಕ್ಕಳಿಗೂ ಇದು ಜಂತುಹುಳ ಮಾತ್ರೆಗಳನ್ನು ಕಂಪಲ್ಸರಿ ಕೊಡಬೇಕಾಗತ್ತೆ. ಶಾಲೆಗೆ ಹೋದಂಥ ಮಕ್ಕಳಿಗೆ ಅಲ್ಲಿ ಮುಖ್ಯ ಗುರುಗಳು ಎಲ್ಲ ಟೀಚರ್ಸು ಸೇರಿ ಕೊಡ್ತಾರೆ. ಆಮೇಲೆ ಅದರಲ್ಲೂ ಸಹ ನಾವು ಹೋಗಿರ್ತೀವಿ. ಊಟದ ನಂತರ ಕೊಡಲು ತಿಳಿಸ್ತಿದ್ದೀವಿ. ಯಾಕಂದರೆ ಮುಂಜಾನೆ ಮಕ್ಕಳು ಒಂದೊಂದು ಸ್ವಲ್ಪ ಊಟ ಮಾಡಿ ಬಂದಿರ್ತಾರೆ, ಆಮೇಲೆ ಏನೋ ಸ್ವಲ್ಪ ತಿಂದ್ಕೊಂಡು ಬಂದಿರ್ತಾರೆ. ಹಾಗಾಗಿ ನಾವು ಊಟದ ನಂತರ ಕೊಡೋಕೆ ಹೇಳ್ತೀವಿ. ಮಧ್ಯಾಹ್ನ ಶಾಲೆಯಲ್ಲಿ ಊಟ ಕೊಡ್ತದೆ, ಊಟದ ನಂತರ ಕೊಡೋಕೆ ಹೇಳ್ತಾ ಇದ್ವಿ. ಅದರಲ್ಲಿ ಹೋಗಿ ನಾವು ಸಹ ಭಾಗಿಯಾಗ್ತೀವಿ. ಊಟ ಆದ ನಂತರ ನಾವು ಹೋಗಿಗೆಸಿ ಅಲ್ಲೇ ಇರ್ತಿದ್ದೀವಿ. ಮತ್ತು ಏನಾದರೂ ಅಡ್ಡ ಪರಿಣಾಮ ಆದರೆ ನಾವು ಮಾಹಿತಿ ಕೊಡಬೇಕಾಗತ್ತೆ. ಹಾಗಾಗಿ ನಾವು ಅಲ್ಲೇ ಇರ್ತಿದ್ವಿ. ಅಂಗನವಾಡಿ ಟೀಚರ್ಸ್ಗೆ ತಮ್ಮ ಮಕ್ಕಳಿಗೆ ಸಹ ಕೊಡೋಕೆ ತಿಳಿಸ್ತಿದ್ದೀವಿ. ಅಲ್ಲೇ ಸಹ ನಾವು ಭಾಗಿಯಾಗ್ತಿದ್ವಿ. ಇನ್ನು ಉಳಿದಿದ್ದಂತಂದರೆ ಶಾಲೆ ಬಿಟ್ಟ ಮಕ್ಕಳು ಇರ್ತವೆ. ಶಾಲೆ ಬಿಟ್ಟ ಮಕ್ಕಳಿಗೆ ಆವಾಗ ನಾವೇನು ಮಾಡ್ತಾಯಿದ್ವಿ, ಆಶಾ ಕಾರ್ಯಕರ್ತೆಯರಾಗಿ ಮನೆ ವಿಸಿಟ್ ಮಾಡ್ತಾ ಇರ್ತೀವಿ. ಮನೆ ವಿಸಿಟ್ ಮಾಡಿ ಅಲ್ಲಿ 19 ವರ್ಷದ ಒಳಗಿನಿರುವಂಥ ಮಕ್ಕಳಿಗೆ ನಾವು ಮಾತ್ರೆಯನ್ನು ಕೊಡ್ತಾಯಿದ್ವಿ. ನಮ್ಗೆ ಆಲ್ರೆಡಿ ಗೊತ್ತು ಯಾವ್ಯಾವ ಮನ್ಯಾಗ 19 ವರ್ಷದ ಮಕ್ಕಳಿದ್ದಾರೆ, ಯಾವ ಮಕ್ಕಳು ಶಾಲೆ ಬಿಟ್ಟಿದ್ದಾರೆ ಅಂತ ಎಲ್ಲ ಮಾಹಿತಿ ನಮ್ಗೆ ಗೊತ್ತಿದೆ. ಹಾಗಾಗಿ ನಾವು ಶಾಲೆ ಬಿಟ್ಟ ಮಕ್ಕಳಿಗೆ ನಾವು ಹೋಗಿ ಈ ಜಂತುಹುಳದ ಮಾತ್ರೆಯನ್ನು ಕೊಡ್ತಾಯಿದ್ದೀವಿ. ನಂತರ ಮುಂದಿನ ವೀಡಿಯೋದಲ್ಲಿ ಸಿಗ್ತಿದ್ದೀನಿ. ನಮಸ್ಕಾರ. ಹೊಂಟಿದ್ದೇನೆ. ಈಗ ಅಂಗನವಾಡಿ ಟೀಚರ್ಸ್ ಮೀಟಾಗಿ ಮಾತ್ರೆಗಳನ್ನು ಕೊಡಬೇಕು. ಶಾಲೆಗೆ ಹೊಂಟಿದ್ದೀನಿ, ಮಾತ್ರೆಗಳನ್ನು ಕೊಡಬೇಕು ಇವಾಗ. ಬಿಸಿಲು ಶಿವದೇವ. ಹೊತ್ತು ಬಂದಿದ್ದೀನಿ. ಮತ್ತು 1:15ಗೆ ಊಟ ಆದ ನಂತರ 2 ಗಂಟೆಗೆ ಹೋಗಬೇಕು. ಮಕ್ಕಳು ಸ್ಕೂಲ್ ಒಳಗೆ ಹೋಗೋದ್ರಾಗ ಈಗ ನಾನು ಮನೆ ಭೇಟಿ ಕೊಟ್ಟಿಗೆಸಿ ಆ ಹದಿಹರೆಯದವರಿಗೆ 19 ವರ್ಷದ ಒಳಗಿನವರಿಗೆ ನಾನು ಮಾತ್ರೆಗಳನ್ನು ಕೊಡಬೇಕು. ಆರಾಮಿದ್ದೀವಿ, ನೀವು ಆರಾಮಿದ್ದೀರಾ? ಓಕೆ.